ಕ್ರೈಸ್ತರು ಮಂಡ್ಯ ಜಿಲ್ಲೆಯಲ್ಲಿ ಕ್ರಿಸ್ಮಸ್ ಹಬ್ಬವನ್ನು ಸಂಭ್ರಮದಿಂದ ಆಚರಿಸಿದರು. ನಗರದ ಸಂತ ಜೋಸೆರ ಚರ್ಚ್ ಹಾಗೂ ಸಾಡೆ ಸ್ಮಾರಕ ದೇವಾಲಯ ಸೇರಿದಂತೆ ನಗರದ ವಿವಿಧ ಚರ್ಚ್ಗಳಲ್ಲಿ ಕ್ರಿಶ್ಚಿಯನ್ನರು ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿ ಸಂಭ್ರಮಿಸಿದರು. ಕ್ರಿಸ್ಮಸ್ ಸಡಗರವನ್ನು ನಾವು ನಮ್ಮ ಸಭೆಯಲ್ಲಿ 7 ದಿನಗಳ ಕಾಲ ಅದರ ನ್ಯೂ ಇಯರ್ ಬರೋವರೆಗೂ ಮಧ್ಯರಾತ್ರಿ 12 ಗಂಟೆಯವರೆಗೆ ಕ್ರೈಸ್ತರು ಚರ್ಚ್ಗಳಲ್ಲಿ ವಿಶೇಷ ಪ್ರಾರ್ಥನೆ ಸಲ್ಲಿಸಿದರು. ಯೇಸುವಿನ ಕುರಿತಂತೆ ಭಕ್ತಿಗೀತೆಗಳನ್ನು ಹಾಡುವುದರೊಂದಿಗೆ ಪ್ರಾರ್ಥಿಸಿದರು. ಬೆಳಗ್ಗೆ 8 ಗಂಟೆಯಿಂದಲೇ ಚರ್ಚ್ಗಳಲ್ಲಿ ಪ್ರಾರ್ಥನಾ ಕಾರ್ಯಕ್ರಮ ಆರಂಭವಾಗಿ 11 ಗಂಟೆಯವರೆಗೂ ವಿಶೇಷ ಪ್ರಾರ್ಥನೆ ನಡೆಯಿತು. ನಿರೀಕ್ಷೆಯನ್ನ ಅವರು ನಮ್ಮನ್ನು ಭಂಗಪಡಿಸುವುದಿಲ್ಲ ಎಂಬುದಾಗಿ. ಹಾಗಾದ್ರೆ ಪ್ರಿಯ ದೇವಜನರೇ, ಎಲ್ಲ ಇಲ್ಲಿ ಬಂದಿರುವಂತ ಎಲ್ಲ ದೇವಜನರಿಗೆ, ಇಲ್ಲಿ ನೆರೆದಿರುವಂತ ಎಲ್ಲರಿಗೂ ಕೂಡ ಈ ಕ್ರಿಸ್ಮಸ್ ಈ ಸಂದರ್ಭದಲ್ಲಿ ಪಾದ್ರಿಗಳು ಭಕ್ತರಿಗೆ ಆಶೀರ್ವಚನ ನೀಡಿದರು, ಕ್ರಿಸ್ಮಸ್ ಸಂದೇಶವನ್ನು ಬೋಧಿಸಿದರು. ಪ್ರಭು ಯೇಸು ಕ್ರಿಸ್ತನ ಸುಮಧುರ ನಾಮದಲ್ಲಿ ನಾಡಿನ ಸಮಸ್ತ ಜನತೆಗೆ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನು ಪ್ರೀತಿಯಿಂದ ತಿಳಿಸುವರಾಗಿದ್ದೇವೆ. ಈ ದಿನ ಪ್ರಪಂಚದಾದ್ಯಂತ ಯೇಸು ಕ್ರಿಸ್ತನ ಜನನದ ಹಬ್ಬವನ್ನು ಆಚರಿಸಿ ದೇವರಿಗೆ ಮಹಿಮೆಯನ್ನು ತರುವಂಥ ಹಬ್ಬವಾಗಿದೆ. ಲೋಕ ರಕ್ಷಕನಾಗಿ ಜನಿಸಿ ಬಂದಂಥ ಯೇಸು ಕ್ರಿಸ್ತನು ಲೋಕದಲ್ಲಿ ಶಾಂತಿ, ನೆಮ್ಮದಿ, ಪ್ರೀತಿ, ಸೌಹಾರ್ದತೆಯನ್ನು ಆತ ಸಾರಿದ್ದನ್ನು ಈ ದಿನ ಸಮಸ್ತ ಕ್ರೈಸ್ತ ಬಾಂಧವರು ದೇವಾಲಯಗಳಲ್ಲಿ ತಮ್ಮ ತಮ್ಮ ಮನೆಗಳಲ್ಲಿ ಹಬ್ಬವನ್ನು ಆಚರಿಸುವಲ್ಲಿ, ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವಲ್ಲಿ ಅವರು ಆ ಮೂಲಕ ಯೇಸುಕ್ರಿಸ್ತರ ಜನನವನ್ನು ಆಚರಿಸಿ ಮುಂದುವರಿಯುತ್ತಿದ್ದಾರೆ. ಪ್ರಿಯರೇ, ಕ್ರೈಸ್ತರಿಗೆ ಮಾತ್ರವಲ್ಲ, ಲೋಕದ ಸಮಸ್ತ ಬಾಂಧವರಿಗೂ ಕೂಡ ಕ್ರಿಸ್ಮಸ್ ಹಬ್ಬ ಸಂತೋಷವನ್ನು ತಂದಿದೆ. ಇದರಲ್ಲಿ ಸಮಸ್ತ ಬಾಂಧವರು ಸೇರಿ ಬಂದು ಅನ್ಯೋನ್ಯವಾಗಿ ಈ ಹಬ್ಬವನ್ನು ಆಚರಿಸುವಲ್ಲಿ ಪ್ರತಿ ಸಂದರ್ಭದಲ್ಲೂ ಕೂಡ ಅವರನ್ನು ದೇವರು ಬಲಪಡಿಸುತ್ತಿದ್ದಾನೆ. ಹೀಗೆ ವರ್ಷಕ್ಕೊಂದಾವರ್ತಿ ಡಿಸೆಂಬರ್ 25ನೇ ದಿನಾಂಕದಂದು ಬರುವಂಥ ಯೇಸು ಕ್ರಿಸ್ತನ ಜನನದ ಹಬ್ಬ ಕ್ರಿಸ್ಮಸ್ ಎಂಬುದಾಗಿ ಕರೆಯಲ್ಪಟ್ಟು ಆ ಮೂಲಕ ನಾವೆಲ್ಲರೂ ಕೂಡ ಸಂತೋಷಿಸಲಿಕ್ಕಾಗುವಂತೆ ದೇವರು ಬಲಪಡಿಸುತ್ತಿದ್ದಾನೆ. ಹೀಗೆ ದೇವರ ಆಶೀರ್ವಾದ, ದೇವರ ನಡೆಸುವಿಕೆ ಬರೇ ಕ್ರೈಸ್ತ ಧರ್ಮೀಯರಲ್ಲಿ ಮಾತ್ರವಲ್ಲ, ಎಲ್ಲ ಧರ್ಮೀಯರಲ್ಲಿ ಅದು ಮೂಡಿ ಬರಲಿಕ್ಕಾಗುವಂತೆ, ಸಾಮರಸ್ಯ, ಸಹಬಾಳ್ವೆ, ಸೌಹಾರ್ದತೆಯಲ್ಲಿ ನಾವೆಲ್ಲರೂ ಜೀವಿಸಲಿಕ್ಕಾಗುವಂತೆ ಆ ಭಗವಂತ ಯೇಸು ಕ್ರಿಸ್ತ ನಮ್ಮೆಲ್ಲರನ್ನು ಬಲಪಡಿಸಿ ನಡೆಸಲಿ. ಈ ಸಂದರ್ಭದಲ್ಲಿ ಮೀಡಿಯಾದ ತಮ್ಮೆಲ್ಲರನ್ನೂ ಕೂಡ ಕ್ರಿಸ್ಮಸ್ ಹಬ್ಬದ ಶುಭಾಶಯದೊಂದಿಗೆ ವಂದಿಸುತ್ತಾ ನನ್ನ 2 ಮಾತುಗಳನ್ನು ಮುಕ್ತಾಯಗೊಳಿಸುತ್ತೇನೆ. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಿ
ಬಲಪಡಿಸಿ ನಡೆಸಲಿ. ವಂದನೆ. ಜಗತ್ತಿನ ಎಲ್ಲ ಜನರು ಸಂಯಮ, ಸುಖ ಸಮೃದ್ಧಿಯಿಂದ ಬದುಕುವಂತಾಗಲಿ. ಜನರು ಆರೋಗ್ಯವಂತರಾಗಿ ಶಾಂತಿ ಸಹಬಾಳ್ವೆಯಿಂದ ಇರುವಂತಾಗಲಿ ಎಂದು ಶುಭ ಸಂದೇಶ ನೀಡಿದರು. ಫೆಲೋಶಿಪ್ ಚರ್ಚ್ ಮಂಡ್ಯದಲ್ಲಿರುವಂಥ ಸಮಯ ನಾವು ಕ್ರಿಸ್ಮಸನ್ನು ಆಚರಿಸ್ತಾ ಇದ್ದೇವೆ. ಈ ಕ್ರಿಸ್ಮಸ್ ಸಮಯದಲ್ಲಿ ನಾವು ನಾಡಿನಲ್ಲಿರುವಂಥ ಎಲ್ಲ ಜನರಿಗೆ ದೇವರು ಶಾಂತಿ, ಸಮಾಧಾನ, ನೆಮ್ಮದಿಯನ್ನು ಕೊಟ್ಟು ಬರುವ ವರ್ಷದಲ್ಲಿ ದೇವರು ಹೆಚ್ಚಿನ ಆಶೀರ್ವಾದ ಕೊಡಲಿ ಅಂತೇಳಿ ನಾವು ಬಯಸುವಂಥ. ನಮ್ಮ ಚರ್ಚ್ನಲ್ಲಿ ನಾವು ವಿಶೇಷವಾಗಿ ಪ್ರಾರ್ಥನೆ ಇತ್ತು. ನಾವು ದೇವರನ್ನ ಹಾಡುಗಳ ಮೂಲಕವಾಗಿ ಕೆಲವು ಸ್ಕಿಟ್ಸ್ಗಳನ್ನು, ಅದೇ ರೀತಿಯಲ್ಲಿ ಕೆಲವು ಡ್ಯಾನ್ಸ್ ಪ್ರೋಗ್ರಾಮ್ ಮೂಲಕವಾಗಿ ಕ್ರಿಸ್ತನ ಸಂದೇಶವನ್ನು ನಮ್ಮ ಜನರಿಗೆ ಎಲ್ಲರಿಗೂ ತಿಳಿಸುವಂಥವ್ರು. ಬೆತ್ಲೆಹೆಮ್ ಗೋದಲಿಯ ಗುಡಿಸಲಿಗೆ ಸ್ಟಾರ್ಗಳನ್ನು ಕಟ್ಟಿ ಅದಕ್ಕೆ ಬಣ್ಣ ಬಣ್ಣದ ವಿದ್ಯುತ್ ದೀಪಗಳಿಂದ ಅಲಂಕರಿಸಲಾಗಿತ್ತು. ಚಿಕ್ಕ ಗಾತ್ರದ ವಿದ್ಯುತ್ ದೀಪಗಳಲ್ಲಿ ಮಿನುಗುತ್ತಿದ್ದ ಗೋದಲಿ ವಿಶೇಷ ಆಕರ್ಷಣೆಯಾಗಿ ಎಲ್ಲರ ಗಮನ ಸೆಳೆಯಿತು. ಕ್ರಿಸ್ಮಸ್ ಹಬ್ಬದ ಪ್ರಯುಕ್ತ ಚರ್ಚ್ ಹಾಗೂ ಚರ್ಚ್ನ ಆವರಣವನ್ನು ಅಲಂಕಾರಿಕ ದೀಪಗಳಿಂದ ಸಿಂಗರಿಸಲಾಗಿತ್ತು. ಕ್ರಿಸ್ಮಸ್ ಟ್ರೀಗೂ ದೀಪಾಲಂಕಾರ ಮಾಡಲಾಗಿತ್ತು.